ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿತ್ತು ಬಟರ್ ಚಿಕನ್ ಮಾಡುವ. ಅದು ಏನೆಲ್ಲ ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟ್ ನಾನು ಚಿಕನ್ ತೊಳೆದು ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಫಸ್ಟ್ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಹಳದಿ, ಚಿಕನಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಚಿಕನ್ ಸ್ಟಾಕ್, ಇದು ಒಂದು ಪೀಸ್ ನಾನು ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಧನಿಯಾ ಹುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಲಾಲ್ ಮಿರ್ಚಿ ಇದ್ದರೆ ಬೆಸ್ಟ್ ಇದಕ್ಕೆ. ಮತ್ತು ಇದಕ್ಕೆ ಮೊಸರು ಅರ್ಧ ಪ್ಯಾಕೆಟ್ ಆದರೂ 1 kg ಚಿಕನ್ಗೆ ಬೇಕು ಹಾಕಿ. ಮೊಸರಲ್ಲಿ ಗ್ರೇವಿ ಆಗೋದು, ಟೇಸ್ಟ್ ಬರೋದು. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಇದು ನಾನು ಮನೆಯಲ್ಲೇ ಕಡ್ದು ಮಾಡಿದ್ದು. ಕರಿಮೆಣಸು ಬೀಜ ಕಡ್ದು ಅದರ ಪೌಡರ್ ಮಾಡಿದ್ದು. ಇದೆಲ್ಲ ಈಗ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಡಬೇಕು, ಆವಾಗ ಟೇಸ್ಟ್ ಬರ್ತದೆ. ಇದು ಅರ್ಧ ಗಂಟೆ ಮುಚ್ಚಿ ಇಡಬೇಕು. ಒಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಇದರಲ್ಲಿ ಈಗ ನಾವು ಈರುಳ್ಳಿ ಎಲ್ಲ ಬೇಯಿಸುವ. ಇದು ಸ್ವಲ್ಪ ಗರಂ ಮಸಾಲ ನಾನು ಎಣ್ಣೆಯಲ್ಲಿ ಹಾಕ್ತೇನೆ. ಬಿಸಿ ಆದಮೇಲೆ ಇದು ಬಾಯಿಗೆ ಸಿಗೋದಿಲ್ಲ, ಕಡಿದು ಹೋಗ್ತದೆ. ಒಂದು ಮುಷ್ಟಿಯಷ್ಟು ಇದರಲ್ಲಿ ಬಾದಾಮ್ ಸಹ ಹಾಕ್ತೇನೆ. ನೋಡಿದ್ರಲ್ಲ, ಹಸಿಮೆಣಸು ಹಾಕಿದ ಮೇಲೆ ಬಾದಾಮ್ ಹಾಕಿದ್ದೆ ನಾನು, ಸ್ವಲ್ಪ ಬೇಯಲಿ ಅಂತ. ಇದರಲ್ಲಿ ಇದು ಪೇಸ್ಟ್ ಮಾಡುವಾಗ ಒಳ್ಳೆ ಗ್ರೇವಿ, ಅದು ಗ್ರೇವಿ ಸಹ ಸಿಗ್ತದೆ ಮತ್ತು ಟೇಸ್ಟ್ ಸಹ ಇರ್ತದೆ. ಇದು ನೀವು ಇಲ್ಲದಿದ್ದರೆ ಗೇರು ಬೀಜ ಸಹ ಹಾಕ್ಬೋದು. ಗೇರು ಬೀಜ ಹಾಕೋದಾದರೆ ಇಷ್ಟು ಬೇಗ ಹಾಕೋದು ಬೇಡ. ಇದು ಸ್ವಲ್ಪ ಗಟ್ಟಿ ಅಂತ ನಾನು ಬೇಗನೆ ಸ್ವಲ್ಪ ಹಾಕಿದ್ದೇನೆ. ಇದು ಬಟರ್ ಚಿಕನ್ ಈಸಿ ಮೆಥಡ್ ನಾನು ನಿಮಗೆ ಹೇಳೋದು. ಮತ್ತು ಈಗ ಇದಕ್ಕೆ ಈರುಳ್ಳಿ ಹಾಕುವ. ಬೇರೆ ಟೈಪಲ್ಲಿ ಸಹ ಮಾಡ್ಬೋದು, ಅದು ನಾನು ವಿಡಿಯೋ ಹಾಕಿದ್ದೇನೆ ಮುಂಚೆನೇ, ಸರ್ಚ್ ಮಾಡಿ ಬರ್ತದೆ. ಇದು ಈಸಿ ಸ್ವಲ್ಪ, ಅದು ಸ್ವಲ್ಪ ಟೈಮ್ ಬೇಕು ಅದೆಲ್ಲ ಮಾಡಲಿಕ್ಕೆ. ನಾನು ಸ್ವಲ್ಪ ಇದಕ್ಕೆ ತುಪ್ಪ ಸಹ ಹಾಕಿದೆ, ಟೇಸ್ಟ್ ಬರಲಿ ಅಂತ. ಬಟರ್ ಚಿಕನ್ ಅಲ್ಲ, ಎಷ್ಟು ಕ್ರೀಮಿ ಆದರೂ ಕಮ್ಮಿನೇ ಇದಕ್ಕೆ. ಮತ್ತು ನಾನು ಇದು ಹಾಲಿದ್ದು ಮೇಲಿದ್ದು ಮಲಾಯಿ ಹೇಳ್ತೇವಲ್ಲ, ಅದು ತೆಗೆದಿಟ್ಟಿದ್ದೇನೆ, ಅದು ಸಹ ಕಡಿಲಿಕ್ಕೆ ಉಂಟು. ಮತ್ತು ನನ್ನ ಚಾನಲಲ್ಲಿ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ನಿಮಗೆ ಹೊಸ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದಕ್ಕೆ ಉಪ್ಪು ಹಾಕುವ, ಹಳದಿ ಸ್ವಲ್ಪ, ಇದಕ್ಕೆ ಟೊಮೆಟೊ ಹಾಕುವ. ಇದು ಮ್ಯಾಶ್ ಆಗ್ತಾ ಬಂತು. ಈಗ ಇದು ಒಳ್ಳೆ ಬೇಯಿಸಬೇಕು. ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಪೌಚಿದ್ದು ಪೇಸ್ಟ್ ಒಳ್ಳೆದುಂಟು. ಮತ್ತು ಅದು ಅರ್ಜೆಂಟಿಗೆ ಟೈಮ್ ಸಿಗಲಿದೆ, ಇದು ಪೇಸ್ಟ್ ಒಳ್ಳೆದಾಗ್ತದೆ. ಇದು ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟು ಬಿಡಬೇಕು ಪೇಸ್ಟ್ ಮಾಡಲಿಕ್ಕೆ. ಗೀ ರೈಸ್ ರೆಡಿ ಮಾಡುವ ನಾವು. ಒಂದು ದಾಲ್ಚಿನ್ನಿ ಎಲೆ, ತುಪ್ಪ ಹಾಕಿದ್ದೇನೆ ನಾನು, ಮತ್ತು ಲವಂಗ, ಚಕ್ಕೆ, ಇಲೈಚಿ ಇದೆಲ್ಲ ಹಾಕಿ ಸ್ವಲ್ಪ ಬಡಿ ಸೊಪ್ಪು ಹಾಕಬೇಕು. ಗೀ ರೈಸಿಗೆ ಒಳ್ಳೆ ಪರಿಮಳ ಬರ್ತದೆ. ಇದು ಬಿಸಿ ಆಗ್ತಾ ಉಂಟು ನೀರು. ಇದು ನಾವು ಕಡಿಲಿಕ್ಕೆ ಈಗ ಅದು ಗ್ರೇವಿಗೆ ಕ್ರೀಮ್, ಇದು ಹಾಲಿದ್ದು ತೆಗೆದಿಟ್ಟದ್ದು ನಾನು, ಮಲೈ ಎಲ್ಲ ಜಮಾ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪ ಎಷ್ಟು ಬೇಕು ಅಷ್ಟು ನಾನು ತೆಗೆದಿದ್ದೇನೆ. ನೋಡಿ, ಒಂದು ಫುಲ್ 2 ಸ್ಪೂನ್ ಆಗುವಷ್ಟು ಉಂಟು ಇದರಲ್ಲಿ. ಇದು ನಾವು ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ. ಇದು ಇರದಿದ್ದರೆ ನಿಮ್ಮೊಟ್ಟಿಗೆ ಫ್ರೆಶ್ ಕ್ರೀಮ್ ಅಂತ ಬರ್ತದಲ್ಲ, ಫ್ರೆಶ್ ಕ್ರೀಮ್ ಸಹ ಹಾಕ್ಬೋದು. ಇಲ್ಲಿ ಗೀ ರೈಸ್ ನೀರು ಕುದಿ ಬಂತು, ಇದಕ್ಕೆ ಅಕ್ಕಿ ಹಾಕಿದೆ. ಈಗ ಉಪ್ಪು ಹಾಕಿ
ಸೀಟಿ ತೆಗೆಯುವ. ಇದು ಮ್ಯಾರಿನೇಟ್ ಆದ ಚಿಕನ್ ಈಗ ಬೇಯಿಸಲಿಕ್ಕೆ ಇಡಬೇಕು. ಫಸ್ಟ್ ಇದು ಬೆಂದಾದಮೇಲೆ ಅದಕ್ಕೆ ಅದು ಪೇಸ್ಟ್ ಮಾಡಿ ಹಾಕಬೇಕು. ಇದು ತಣ್ಣಗಾಗಿದೆ. ಈಗ ಇದು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ನಾನು ಇದು ಕ್ರೀಮ್ ಸಹ ಹಾಕಿಬಿಡ್ತೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದು ಇದು ದಂಟು ಹೇಳ್ತಾರಲ್ಲ ಅದು ಹಾಕ್ತೇನೆ. ಇದು ಉಂಟಲ್ಲ, ಕುದಿ ಬರ್ತಾ ಉಂಟು. ಇದಕ್ಕೆ ಮೊಸರಿದ್ದು ಹುಳಿ ಉಂಟು, ಸ್ವಲ್ಪ ನಾನು ವಿನೆಗರ್ ಹಾಕ್ತಾ ಇದ್ದೇನೆ. ಲಿಂಬೆ ಸಹ ಹಾಕ್ಬೋದು ನೀವು. ಇದು ಬೇಯಲಿಕ್ಕೆ ಒಳ್ಳೆ ಬಿಡಿ ಆಯಿತಾ. ಒಂದು ಗೀ ರೇಟ್ ಸಹ ಆಯಿತು, ಬಿಸಿ ಬಂತು. ಇದು ನೈಸ್ ಆಯಿತು ನೋಡಿ ಕಡ್ದ ಮೇಲೆ. ಇದು ಚಿಕನ್ ಸಣ್ಣ ಸಣ್ಣ ಪೀಸಲ್ಲ ಬೆಂದಿರ್ಬೋದು. ಇದಕ್ಕೆ ನಾನೀಗ ಇದು ಕ್ರೀಮ್ ಹಾಕ್ತೇನೆ, ಪೇಸ್ಟ್ ಎಲ್ಲ ಒಂದರಲ್ಲೇ ಕಡ್ದಿದ್ದೇನೆ ನಾನು. ಬೇಗ ಆಗ್ತದೆ ಇದು ನೋಡಿ. ಇದೆಲ್ಲ ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಒಳ್ಳೆ ಕುದಿ ಬಂತು. ಇದಕ್ಕೆ ಈಗ ಬಟರ್ ಹಾಕಲಿಕ್ಕೆ ಉಂಟು. ಬಟರ್ ಹಾಕಿದೆ, ಆಯಿತು. ಬಟರ್ ಹಾಕಿ ಮುಚ್ಚೋದು, ಎಂತ ಇಲ್ಲ. ಮತ್ತೆ ಮೇಲೆ ಬಂತು ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಬಾಯ್.